ಇನ್ನು ಕೆಪಿಸಿಸಿ ಪಟ್ಟಕ್ಕಾಗಿಯೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಸಮರ ಶುರು ಆಗಿರೋ ಹಾಗಿದೆ. ಬೆಂಗಳೂರಿನಲ್ಲಿ ಸಚಿವ ಕೆ ಎನ್ ರಾಜಣ್ಣ ಈ ಬಗ್ಗೆ ಮಾತನಾಡಿದರು. ಕೆಪಿಸಿಸಿ ಪಟ್ಟಕ್ಕಾಗಿಯೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಸಮರ ಶುರುವಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜಣ್ಣ ಮಾತನಾಡಿದ್ದಾರೆ. ಸಿಎಂ ಆಯ್ಕೆ ವೇಳೆ ವೇಣುಗೋಪಾಲ್ ಏನಂದಿದ್ರು? ವೇಣುಗೋಪಾಲ್ ಹೇಳಿದ್ದನ್ನ ನಾನು ನೆನಪು ಮಾಡಿದ್ದೇನೆ ಅಷ್ಟೇ. ಸಿದ್ದರಾಮಯ್ಯ ಸಿಎಂ, ಡಿಕೆಶಿ ಡಿಸಿಎಂ ಎಂದು ಹೇಳಿದರು. ಜೊತೆಗೆ ಲೋಕಸಭಾ ಚುನಾವಣೆವರೆಗೆ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಅಂತ ಹೇಳಿದರು. ಅದಾದ್ಮೇಲೆ ಬದಲಾವಣೆ ಆಗುತ್ತೆ ಅನ್ನೋ ಅರ್ಥದಲ್ಲಿ ಸೂಚನೆ ಕೊಟ್ಟಿದ್ರು. ಇದನ್ನ ನಾನು ನೆನಪು ಮಾಡಿದ್ದೀನಿ ಅಷ್ಟೇ ಅಂತ ಕೆ ಎನ್ ರಾಜಣ್ಣ ಬೆಂಗಳೂರಿನಲ್ಲಿ ಮಾತನಾಡ್ತಾ ಹೇಳಿದ್ದಾರೆ. ನಂದೆಲ್ಲ ಹೇಳಿದ್ದು, ನಾನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯ ಅವರ ಆಯ್ಕೆ ಸಂದರ್ಭದಲ್ಲಿ ಹೈಕಮಾಂಡ್ನ ಕೆ.ಸಿ. ವೇಣುಗೋಪಾಲ್ ಹೇಳಿದ್ದು. ಏನು ಹೇಳಿದರು? ಮೊದಲನೇದು, ಸಿದ್ದರಾಮಯ್ಯ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಡಿ.ಕೆ. ಶಿವಕುಮಾರ್ ವಿಲ್ ಬಿ ದಿ ಲೋನ್ ಡಿ.ಸಿ.ಎಂ. ಅಂಡ್ ದೆನ್ ಥರ್ಡ್ ಪಾಯಿಂಟ್ ಏನು ಹೇಳಿದ್ರು? ನೆಕ್ಸ್ಟ್ ಪಾರ್ಲಿಮೆಂಟ್ ಅಪ್ ಟು ದಿ ನೆಕ್ಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಈ ವಿಲ್ ಬಿ ಕಂಟಿನ್ಯೂ ಆಸ್ ದಿ ಪ್ರೆಸಿಡೆಂಟ್ ಅಂತ ಹೇಳಿದ್ರು. ಮೂರಷ್ಟೇ ಅವ್ರು ಹೇಳಿದ್ದೀನಿ, ಅವ್ರಿಗೆ ನೆನಪಿಸಿದ್ದೀನಿ, ನಂದೇನಲ್ಲ ಅದು. ನೋಡಿ, ನಾನೇನು ಹೇಳಬೇಕು ಅದು ಹೇಳಿದ್ದೀನಿ. ಕೇಳೋದು ಬಿಡೋದು ಹೈಕಮಾಂಡ್ ಅವರು ಸೇರಿದ್ದು, ಹೈಕಮಾಂಡ್ ಅವ್ರು ಮಾಡೋರು ತಾನೆ. ಈಗ ಮುನ್ನಡೆ ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಎಲ್ಲರ ಮುಂದೆ ಮೈಕ್ ಇಟ್ಕೊಂಡು ಹೋಗ್ತೀರಾ, ಅವ್ರವರು ಹೇಳ್ತಾರೆ ಅಷ್ಟೇ. ನೀವು ಎಡ್ಕೊಂಡು ಹೋಗ್ತೀರಾ, ಶಬ್ದವೇ ಬರಲ್ಲ ಅದು. ಅಲ್ಲ, ಇದೇನೇ ಮಾತಾಡೋದು ನಾವು ಇರೋದು ಹೇಳಿದ್ದೀನಿ ನಾನು. ನಮ್ದೇನು ನನ್ನ ಅಭಿಪ್ರಾಯ, ಇನ್ನೊಬ್ರ ಅಭಿಪ್ರಾಯ ಇಲ್ಲ. ಆದರೆ ಇನ್ನೊಂದು ನಿಮಗೆ ಸ್ಪಷ್ಟ ಮಾಡ್ತಕ್ಕಂಥದ್ದು, ಕಾಂಗ್ರೆಸ್ ಪಾರ್ಟಿನಲ್ಲಿ ಹೈಕಮಾಂಡ್ ಇದೆ. ನಾನು ಹೇಳಲಿ, ಇನ್ನೊಬ್ರು ಹೇಳಲಿ, ಏನಾರ ಹೇಳಲಿ, ಅಂತಿಮವಾಗಿ ಅವರು ನಿರ್ಣಯ ತೆಗೆದುಕೊಳ್ತಾರೆ. ಅವ್ರ ನಿರ್ಣಯಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತೀವಿ. ನಾನು ನಂದೆಲ್ಲ ಹೇಳಿದ್ದು, ನಾನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯ ಅವರ ಆಯ್ಕೆ ಸಂದರ್ಭದಲ್ಲಿ ಹೈಕಮಾಂಡ್ನ ಕೆ.ಸಿ. ವೇಣುಗೋಪಾಲ್ ಹೇಳಿದ್ದು. ಏನು ಹೇಳಿದರು? ಮೊದಲನೇದು, ಸಿದ್ದರಾಮಯ್ಯ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಡಿ.ಕೆ. ಶಿವಕುಮಾರ್ ವಿಲ್ ಬಿ ದಿ ಲೋನ್ ಡಿ.ಸಿ.ಎಂ. ಅಂಡ್ ದೆನ್ ಥರ್ಡ್ ಪಾಯಿಂಟ್ ಏನು ಹೇಳಿದ್ರು? ನೆಕ್ಸ್ಟ್ ಪಾರ್ಲಿಮೆಂಟ್ ಅಪ್ ಟು ದಿ ನೆಕ್ಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಈ ವಿಲ್ ಬಿ ಕಂಟಿನ್ಯೂ